ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ರವಿಪುರ ಅಂತ. ನಾನು ಇವತ್ತು ಹರಗಿರಿ ಎಂಬ ಪಟ್ಟಣಕ್ಕೆ ಆಗಮಿಸ್ತೇನೆ. ಆ ಹರಗಿರಿ ಪಟ್ಟಣದಲ್ಲಿ ಪ್ರಗತಿಪರ ರೈತರಾದಂಥ ಸರ್ ಅಮರ್ ಬಂತಿ ಸರ್ ಅವರು ಕಬ್ಬಿಗೆ ಅನೇಕ ಪ್ರಯತ್ನಗಳಿಂದ ಅದೇ ರೀತಿ ಅನೇಕ ರೈತರ ಮಾಹಿತಿ ಪಡೆದುಕೊಂಡು ಯಾವ ರೀತಿ ಬೆಳೆಸಿದ್ದಾರೆ, ಏನು ಮತ್ತು ಯಾವ ರೀತಿ ಮಣ್ಣಿನ ಡೆವಲಪ್ಮೆಂಟ್ ಆಗಿದೆ ಮತ್ತು ಗ್ರೋತ್ ಏನು ಚೆನ್ನಾಗಿದೆ ಅಥವಾ ಏನು ಸ್ವಲ್ಪ ರೈತರ ಬಂಧನ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಪರಿಚಯ ಕೊಡಲ? ನಾನು ಅಮರ್ ಬಂತಿ. ಹಾಂ ಸರ್. ಹರಗಿರಿ ತಾಲೂಕು, ರಾಯಬಾಗ ಜಿಲ್ಲಾ, ಬೆಳಗಾವಿ. ಹಾಂ ಸರ್. ನಾನು ಕಳೆದ 5 ವರ್ಷದಿಂದ ವ್ಯವಸಾಯ ಮಾಡತ್ತೇನೆ. ಹಾಂ ಸರ್. ಸೊ ನಾನು 4 ವರ್ಷ ನನಗೆ ಅಷ್ಟೊಂದು ಆದಾಯ ಬಂದಿರಲಿಲ್ಲ. ಹಾಂ ಸರ್. ಸೊ ಈಗ 5ನೇ ವರ್ಷ ನಾನು ಸಾಕಷ್ಟು ಬದಲಾವಣೆ ಮಾಡಿಕೊಂಡೆ. ಹಾಂ ಸರ್. 4 ವರ್ಷವರೆಗೆ ನಾನು ಪರ್ ಏಕರ್ 40 ಟನ್ ಅಷ್ಟೇ ತೆಗಿತಿದ್ದೆ. ಹಾಂ ಸರ್. ಸೊ ಈಗ 5ನೇ ವರ್ಷ ನಾನು ಭಾಳ ಬದಲಾವಣೆ ಏನು ಮಾಡ್ಕೊಂಡೆ ನಾನು ಇದ್ರೊಳಗೆ. ಹಾಂ ಸರ್. ಎಲ್ಲ ಪ್ರಗತಿಪರ ರೈತರ ಪ್ಲಾಟ್ಗಳೆಲ್ಲ ವಿಸಿಟ್ ಮಾಡಿ ಅವ್ರಿಗೆಲ್ಲ ಸಲಹೆ ಪಡೆದ, ಆಮೇಲೆ ಅವ್ರದ್ದೆಲ್ಲ ಮಾರ್ಗದರ್ಶನ ಪಡ್ಕೊಂಡೆ ನಾನು. ಹಾಂ ಸರ್. ಸೊ ಈ ವರ್ಷ ನಾನು ಇದು 2 ಎಕರೆ ಪ್ಲಾಟ್ ಐತ್ರಿ ಇದು. ಹಾಂ ಸರ್. ಸೊ ಬದಲಾವಣೆ ಮಾಡಿದ ತಕ್ಷಣ ನನಗೆ ಈಗ ಸಾಕಷ್ಟು ಒಳ್ಳೆ ರಿಸಲ್ಟ್ ಬಂದ ಸರ್. ಸೊ ಇದು ಎಷ್ಟು ದಿವಸದ ಪ್ಲಾಟ್ ಸರ್? ಇದು 5 ತಿಂಗಳು ಪ್ಲಾಟ್ ಸರ್. 5 ತಿಂಗಳು ಪ್ಲಾಟ್ ಸರ್. ಇನ್ನೊಂದು 3 ದಿನ ಬೇಕು. 5 ತಿಂಗಳಿಗೆ 3 ದಿನ ಸರ್. ಎಷ್ಟು ಗಣಿಕೆ ಮ್ಯಾಗೆ ಸರ್ ಕಬ್ಬಿರೋದು? ಈಗ 12 ಗಣಿಕೆ ಐತ್ರಿ ಸರ್. 12 ಹೊರಗಡೆ ಹೋದ್ರೆ ಇನ್ನೂ 13 ಗಣಿಕೆ, 13 14 ಗಣಿಕೆ ಐತ್ರಿ. 12 13 14 ಗಣಿಕೆ ಮಟ್ಟ ಐತ್ರಿ ಸರ್. ಕಬ್ಬಿನ ವೆರೈಟಿ ಸರ್ ಇದು? ವೆರೈಟಿ CO 86032. ಹಾಂ, ಓಕೆ ಸರ್. ಕೊಯಿಮುತ್ತೂರು ರೀ ಸರ್. ಇದು ಕಬ್ಬು ಮರಿ ಎಟ್ಟು ಬಿಟ್ಟ ಸರ್ ಒಂದು ಗದಿಗೆ ರೀ? ಒಂದು ಗದಿಗೆ ಇದಂತರೂ ಸ್ಟಾರ್ಟಿಂಗ್ ಇದು. ಹಾಂ ಸರ್. ಇದು 24 ಮರಿ ಐತ್ರಿ ಸದ್ದ. 24 ಮರಿ ಐತ್ರಿ. ಮತ್ತೆ ಒಳಗೆ ಹಂಗೆ ಹೋದ ಇದ ಲೆವೆಲ್ ರೀ. ಇಡೀ 2 ಎಕರೆ ಪ್ಲಾಟ್. ಹಾಂ ರೀ. ನಿಮಗೆ ಎಲ್ಲೂ ಹೇರಾಪಿರಿ ಎತ್ತರ ಕಿರಿ ಏನು ಅನ್ಸಂಗಿಲ್ಲ. ಎಲ್ಲ ಮರಿಗಳ ಸಂಖ್ಯೆನೂ ಹಂಗದಾವ. ಹಾಂ ರೀ. ಸೊ ಆಮೇಲೆ ಪ್ಲಾಟು ಹಂಗೈತ್ರಿ. ಹಾಂ ಸರ್. ಈಗ ಸುಮಾರು ಒಂದು 12-13 ಅಡಿ ಮೇಲೆ ಐತ್ರಿ. ಮ್ಯಾಡ್ ಐತ್ರಿ. ಐತಿ 5 ತಿಂಗಳ ಪ್ಲಾಟ್ ಇದೆ. ಹಾಂ ಸರ್. ಸೊ ನಮಗೆ ಒಂದು 80+ ಅಂತರೂ ನಮ್ಮ ಈ ಪ್ಲಾಟ್ ವಿಸಿಟ್ ಮಾಡಿದ್ರಲ್ಲ 85. ಹಾಂ ರೀ. 80+ ಅಂದ್ರೆ ಎಲ್ಲರೂ ಹೇಳಿ 80+ ಹೇಳ್ರಿ ಸರ್. ಡಿಸ್ಟೆನ್ಸ್ ಎಷ್ಟು ಐತ್ರಿ ಇದು? ಇದು 4 ಫೂಟ್ ಮಾಡಿದ್ವಿ. ಹಾಂ ಸರ್. ಆಮೇಲೆ 1 ಫೂಟಿಗೆ ಒಂದು ಸಸಿ. ಹಾಂ, 1 ಫೂಟ್ ಒಂದು ಸಸಿ ಹಚ್ಚಿರಿ. ಹಾಂ ಸರ್. ಸೊ ಈಗ ನಾವು ಮರಿ ಸಂಖ್ಯೆ ನಮ್ಗೆ ಇಷ್ಟೊಂದು ಕಲ್ಪನಾ ಇರಲಿಲ್ಲ. ಎಲ್ಲ ಪ್ರಾಡಕ್ಟ್ಸ್ ನಾವು ಬಳಕೆ ಮಾಡಿದ್ವಿ. ಹಾಂ ಸರ್. 2 ಡ್ರೆಂಚಿಂಗ್ ಆಮೇಲೆ 2 ಸ್ಪ್ರೇ ಯೂಸ್ ಮಾಡಿದ್ವಿ. ಹಾಂ ಸರ್. ಸೊ ನೀವು ಹೇಳಿದ್ರಿ ಇದು ಯೂಸ್ ಮಾಡಿದ್ರೆ ಭಾರಿ ರಿಸಲ್ಟ್ ಕೊಡುತ್ತಂತ. ಹಾಂ ಸರ್. ನೀವೇನು ಹೇಳಿದ್ರೆ ಅದರ ಡಬಲ್ ಟ್ರಿಬಲ್ ರಿಸಲ್ಟ್ ನಮ್ಗೆ ಕೊಡ್ತೇವೆ ಸರ್. ಸೊ ನಾವು ಈಗ ಅನಿಸತಿ 5 ಫೂಟ್ ಸಾಲು ಬಿಡಬೇಕಾಗಿತ್ತು ಅಂತ ಹೇಳಿ. ಹಾಂ ಸರ್. ನಮ್ಮ ಮಾರ್ಗದರ್ಶಕರೆಲ್ಲ 5 ಫೂಟ್ ಅಂದಿದ್ರು. ಹಾಂ ಸರ್. ನಮ್ಗೆ ಆ ಧೈರ್ಯ ಬರಲಿಲ್ಲ ಆಗ. ಹಾಂ ಸರ್. 2 ಎಕರೆ ಲ್ಯಾಂಡಿಗೆ ನಾವು 5 ಫೂಟು ನಾಳೆ ಮರಿ ಹೊಡೆದಿದ್ರೆ ಪ್ಲಾಟ್ ಹಾಳಾಗ್ತದೆ ಅಂದ್ಕೊಂಡ್ಬಿಟ್ವಿ. ಬಟ್ ನಿಮ್ಮ ಪ್ರಾಡಕ್ಟ್ಸು ಎಲ್ಲ ಯೂಸ್ ಮಾಡಿದ್ವಿ. ಹಾಂ ಸರ್. ನಾವು ಎರಾನ್ ಕಂಪ್ನಿ ಸಾವಯವ ಪ್ಲಸ್ ಕೆಮಿಕಲ್ ಎರಡೂ ಮಿಶ್ರ ಮಾಡಿ ನಾವು ವ್ಯವಸಾಯ ಮಾಡತ್ತೀವಿ. ಅತ್ಯುತ್ತಮ ರಿಸಲ್ಟ್ ಐತಿ. ಇನ್ನು ಎಲ್ಲ ರೈತರಿಗೆ ಈ ಪ್ರಾಡಕ್ಟ್ಸ್ ಯೂಸ್ ಮಾಡ್ರಿ, ಅತ್ಯುತ್ತಮ ರಿಸಲ್ಟ್ ನೀವು ಪಡ್ಕೋತೀರಿ. ಅದಕ್ಕೆ ನಾನು ಒಂದು ಒಳ್ಳೆ ಉದಾಹರಣೆ ಇದೇನೆ. ಏನೋ ರೈತರ ಮಾಹಿತಿ ಕೇಳಿದ್ರೆ ಯಾವ ರೀತಿ ಮಾಡಬೇಕು ಏನು ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡಿದ್ರಲ್ಲ ಸರ್? ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಹಾಂ ಸರ್. ಸಂಪೂರ್ಣ ಅವ್ರಿಗೆ ನಿಮ್ಮ ಡ್ಯೂಟಿ ಒಳಗೆ ಬಿಜಿ ಇದ್ರು ಕೂಡ ಏನಿದ್ರು ನಾವು ಕೊಡ್ತೀವಿ, ಸಲಹೆ ಕೊಡ್ತೀವಿ. ನಾನು ಒಬ್ಬ ರೈತ. ಹಾಂ ಸರ್. ರೈತರಿಂದ ರೈತ ಕಲ್ಕೋದಿದ. ಹಾಂ ಸರ್. ಇದು ಯಾವ ಪುಸ್ತಕಕ್ಕಿಂತ ರೈತರಿಂದ ಮಾರ್ಗದರ್ಶನ ಪಡೆದು ಕಲಿದೈತಿ. ಹಾಂ ಸರ್. ನಮ್ಮಂದೇ ನೂರಾರು ಸಾವಿರಾರು ಜನ ರೈತರು ಬೆಳಿಬೇಕು, ಅನುಕೂಲ ತಗೊಳ್ಳಿ. ನಾ 1 ವರ್ಷದಾಗ 40 ಟನ್ ಇದ್ದಿದ್ದು 80+ ಮಾಡ್ಕೋಕತ್ತೀನಿ. ಅದು ಅವ್ರಿಗೆ ಅವ್ರು ಸ್ವಲ್ಪ ಮಾರ್ಗದರ್ಶನ ಸಲಹೆ ಪಡ್ಕೊಂಡ್ರೆ ಅವ್ರಿಗೂ ಡಬಲ್ ಇನ್ಕಮ್ ತೆಗಿಬಹುದು. 1 ವರ್ಷ ತೆಗಿಯಕ್ಕೆ ಅವಕಾಶ ಐತಿ. ಓಕೆ ಸರ್. ಸಂಪೂರ್ಣವಾಗಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ಕಬ್ಬಿನಲ್ಲಿ ಏನಿರುತ್ತೆ ಬೆಳೆ ಹಾಕಬೇಕು, ಗೊಬ್ಬರ ಯಾವ ಹಾಕಬೇಕು ಎಲ್ಲ ಮಾಹಿತಿ ಕೊಟ್ರಿ. ಮತ್ತು ಶೆಡ್ಯೂಲ್ ವೈಸೂ ನಮ್ಮ ಕಂಪ್ನಿ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿದಿರಿ. ಉತ್ತಮ ರಿಸಲ್ಟ್ ಕೂಡ ತೆಗೆದಿರಿ. ಇಳುವರಿನೂ ಕೂಡ 80 ಅಬೋ ಇದೆ. ಆ ರೀತಿಯೂ ಆಗ್ತದೆ. ಇಲ್ಲ 4 ಫೂಟ್ ಡಿಸ್ಟೆನ್ಸ್ ಇದ್ದರೆ ಮತ್ತೊಂದು ಪ್ಲಾಟ್ 5 ಫೂಟ್ ಮಾಡಿದಿರಿ. ಡೆವಲಪ್ಮೆಂಟ್ ಮಾಡ್ಕೊತಾ ಇದ್ದೀರಿ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ.